ಫೈನಲಿ 2026 ಯೂನಿಯನ್ ಬಜೆಟ್ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರ ಮಂಡನೆ ಮಾಡಿರ. ಕಂಟಿನ್ಯೂ ಈ ಸಲ ವೀಕ್ಷಕರೇ ಅವರ 9ನೇ ಬಜೆಟ್ ಮಂಡನೆ ಮಾಡಿರಿ. ಕಂಟಿನ್ಯೂ 9 ಸಲ ಅವರನ್ನು ಮಾಡಿರ. ಅದ ಕಾರಣ ಅದು ಒಂದು ಇತಿಹಾಸನ ಅಂತ ನಾವು ಅನ್ಬೋದ. ಬಟ್ ಅದೆಲ್ಲ ನಾವು ಬಿಟ್ಟು ಸ್ಟಾಕ್ ಮಾರ್ಕೆಟಿಗೆ ಈ ವರ್ಷದ ಬಜೆಟ್ನಾಗ ಪಾಸಿಟಿವ್ ಏನಿತ್ತು, ನೆಗೆಟಿವ್ ಏನಿತ್ತು ಅಂತ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋನು. ಮೇನ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಸದ್ಯ ಪರಿಸ್ಥಿತಿ ನೋಡ್ರೆ ನೆಗೆಟಿವ್ನ ಐತಿ, ನೆಗೆಟಿವ್ನ ರಿಯಾಕ್ಟ್ ಮಾಡಿತ್ತಂತನೂ ನಾವು ಅನ್ಬೋದ. ನಿಫ್ಟಿ ನೋಡ್ಬೋದ ಈ ಕರೆಂಟ್ ಟೈಮಿಂಗ್ 1:30 ಆಗೈತಿ. 1:30 ಪ್ರಕಾರ ನಿಫ್ಟಿದ ಕರೆಂಟ್ ಪ್ರೈಸ್ 25,071 ನಡೆದೈತಿ. ಅಂತಂದ್ರೆ 1%ಗಿಂತ ಹೆಚ್ಚು ಬಿದ್ದೈತ್ರಿ. 347 ಅಥವಾ 350 ಪಾಯಿಂಟ್ ಬಿದ್ದೈತಿ ನಿಫ್ಟಿ. ಬ್ಯಾಂಕ್ ನಿಫ್ಟಿನೂ 1,000 ಪಾಯಿಂಟ್ ಬಿದ್ದೈತ್ರಿ. ಸೆನ್ಸೆಕ್ಸ್ ಅನ್ನು 750 ಪಾಯಿಂಟ್ ಬಿದ್ದೈತಿ. ಅದ ಕಾರಣ 2026 ಬಜೆಟ್ ಮಂಡನೆ ಮಾಡಿ 1 ತಾಸ್ನಾಗ ಅಥವಾ 2 ತಾಸ್ನಾಗ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಅಷ್ಟೇನು ಸರಿ ಇಲ್ಲ. ಮಾರ್ಕೆಟಿಗೆ ನೆಗೆಟಿವ್ನ ಈ ಬಜೆಟ್ ಆಗೈತೆ ಅಂತನೂ ನಾವು ಅನ್ಬೋದ. ಅದ ಕಾರಣ ಬರೀ ಫಸ್ಟ್ ನಾವು ಯಾಕೆ ಮಾರ್ಕೆಟ್ ಈ ಥರ ಬೀಳತೈತಿ ಇವತ್ತು, ಎದಕ್ಕೆ ಬಜೆಟ್ನಾಗ ಏನು ನೆಗೆಟಿವ್ ಪಾಯಿಂಟ್ ಮಾರುಕಟ್ಟೆ ರಿಲೇಟೆಡ್ ಬಂತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇದು ಎಲ್ಲಕ್ಕಿಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಯಾವ ಹೂಡಿಕೆದಾರರಾಗಲಿ ಯಾವುದು ಟ್ರೇಡರ್ಸ್ಗೆ ಅದು ಅನುಮಾನ ಇಲ್ಲಾಗಿತ್ತು ಈ ಥರನೂ ಸರ್ಕಾರ ಈ ಬೀಳೋ ಮಾರ್ಕೆಟ್ನಾಗ ಮಾಡ್ಬೋದು ಅಂತ. ಬಟ್ ವೀಕ್ಷಕರೇ ಸರ್ಕಾರ ಮಾಡಿತ್ತ ಅದೇನಂತಂದ್ರೆ STTN ಟ್ಯಾಕ್ಸ್ ಐತಿ ಅದನ್ನು ಏರ್ಸಿರ. ಅದ ಕಾರಣ ಎಲ್ಲರೂ ಏನು ಅನ್ನತ್ತೀರಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರನ್ನೇ ಟೆರಿಫ್ ಹೈಕ್ ಮಾಡ್ತಾರಂತ ಎಲ್ಲರೂ ಅನ್ನತ್ತೀರ. ಬಟ್ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಅವರು ಡೊನಾಲ್ಡ್ ಟ್ರಂಪ್ ಅವ್ರ ಥರ ಟೆರಿಫನ್ನು ಹೆಚ್ಚು ಮಾಡ್ತಾರೆ ನೋಡ್ರಿ. ಅದೇ ಥರ STTN ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತೀವಿ ಅದನ್ನು ಏರ್ಸಿರ. ಅದು ಬರೀ FNOಗೆ ಫ್ಯೂಚರ್ ಮತ್ತು ಆಪ್ಷನ್ಗೆ ನೋಡ್ರಿ. ಅದು ಫ್ಯೂಚರ್ಗೆ ಮೊದಲು ಎಷ್ಟಿತ್ತು ಅಂತಂದ್ರೆ 0.02% ಇತ್ತು. ಅದನ್ನು ಏರಿಸಿ 0.05% ಮಾಡಿರ. 150% ಜಂಪ್ STTನಾಗ ಕಾಣಿತ್ರಿ ಫ್ಯೂಚರ್ನಾಗ. ಆಪ್ಷನ್ನಾಗನೂ ಮೊದಲು 0.1% ಇತ್ತ, ಅದನ್ನು ಏರಿಸಿ 0.15% ಮಾಡಿರ. ಅದು ಒಂದು ಕಾರಣದಿಂದ ಮಾರುಕಟ್ಟೆಗೆ ಈ ಥರ ನೆಗೆಟಿವ್ ಪಾಯಿಂಟ್ ಆತ. ಅತ್ರಾಗ್ರೆ ಮೇನ್ ಕ್ಯಾಪಿಟಲ್ ಮಾರ್ಕೆಟ್ಗೆ ನೀವು ನೋಡ್ಬೋದ. ಕ್ಯಾಪಿಟಲ್ ಮಾರ್ಕೆಟ್ದು ಎಲ್ಲ ಸ್ಟಾಕ್ಗಳು ಏಂಜಲ್ 1 ಆಗಲಿ BSE ಆಗಲಿ ಆಲ್ಮೋಸ್ಟ್ ಎಲ್ಲ ಕ್ಯಾಪಿಟಲ್ ಮಾರ್ಕೆಟ್ಗೆ ನೆಗೆಟಿವ್ ಪಾಯಿಂಟ್ ಆತ. ಯಾಕಂತಂದ್ರೆ ನೀವು ಬ್ರೋಕರ್ಗಳಿದ್ದು ನಮ್ಮ ದೇಶದ ಅವ್ರು ಹೆಂಗೆ ರೊಕ್ಕ ಗಳಿಸ್ತೀರಿ, ನಾವು ಆಪ್ಷನ್ ಟ್ರೇಡಿಂಗ್ ಅದು ಮಾಡಿದ್ದು ಅಂತಂದ್ರೆ ಅದರಲ್ಲೇ ಕಮಿಷನ್ಲೇ ಗಳಿಸ್ತೀರ. ಬಟ್ ಈಗ ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಮಾಡೋದು ಕಾಸ್ಟ್ ಹೆಚ್ಚಾಗಿದ್ದ ಕಾರಣ ಟ್ಯಾಕ್ಸ್ ಅದು ಭಾಳ ಹತ್ತಿತ್ತನ್ನೋ ಕಾರಣದಿಂದ ಭಾಳ ಜನ ಆಪ್ಷನ್ ಟ್ರೇಡಿಂಗ್ ಮಾಡಂಗಿಲ್ಲ. ಅದ ಕಾರಣ ಅವೆಲ್ಲ ಕಂಪ್ನಿಗಳ್ಗೆ ಭಾಳ ಲಾಭ ಆಗಂಗಿಲ್ಲ ಅಂತ ಒಂದು ಅನುಮಾನದಿಂದ ಇವತ್ತು ಅವೆಲ್ಲ ಸ್ಟಾಕ್ಗಳ ಭಾಳ ಬಿದ್ದಾವಂತನೂ ನಾವು ಅನ್ಬೋದು. ಸರ್ಕಾರ ಎದಕ್ಕೆ ಈ ಥರ ಮಾಡಿತ್ತಂತಂದ್ರೆ ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ನಾಗ ಭಾಳ ರಿಟೇಲ್ ಇನ್ವೆಸ್ಟರ್ ರೊಕ್ಕನ ಕಳ್ಕೊಳತ್ತಾರ. ಅದ ಕಾರಣ ನಾವು ಈ ಥರ ಸ್ಟೆಪ್ಪನ್ನು ತೊಗೊಂಡೇವಿ. ನಿಮ್ಮೆಲ್ಲರಿಗೂ ಗುರ್ತನೇ ಇರ್ಬೋದು, ಡೇಟಾನೂ ಐತಿ. 100%ನ್ಯಾಗ 90% ಜನ ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ನಾಗ ರೊಕ್ಕ ಕಳ್ಕೊತಾರ. ಅದ ಕಾರಣ ರೊಕ್ಕ ಕಳ್ಕೊಬಾರ್ದು, ಆ ಥರ ಭಾಳ ಜನ ಇನ್ವಾಲ್ವ್ ಆಗಬಾರ್ದು ಅನ್ನೋ ಕಾರಣದಿಂದ ಈ ಥರ ಟ್ಯಾಕ್ಸನ್ನು ನಾವು ಏರಿಸಿದ್ದೇವೆ ಫ್ಯೂಚರ್ ಮತ್ತು ಆಪ್ಷನ್ ಅದು STTನಾಗ ಅಂತಲೂ ನಿರ್ಮಲಾ ಸೀತಾರಾಮನ್ ಅವರ ಹೇಳ್ಯಾರ. ಬಟ್ ವೀಕ್ಷಕರೇ ಅದು ಮಾಡಿದ್ದು ಸರಿನಾ ರೀ? ಯಾಕಂತಂದ್ರೆ ಭಾಳ ಜನ ರೊಕ್ಕ ಕಳ್ಕೊಳತ್ತೀರ, ಅದ ಕಾರಣ ಈ ಥರ ಡಿಸಿಷನ್ ತೊಗೊಂಡಾರಂತನೂ ಅನ್ಬೋದ. ಬಟ್ ರಿಟೇಲ್ ಇನ್ವೆಸ್ಟರ್ ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಮಾಡಲಿಲ್ಲ ಅಂತಂದ್ರೆ LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಡಿಮೆ ಮಾಡಿ ಅಲ್ರೇ ಪ್ರೋತ್ಸಾಹ ಕೊಡಬೇಕಾಯ್ತ. ಜನರ ಟ್ರೇಡಿಂಗ್ ಅನ್ನ ಬಿಟ್ಟು ಲಾಂಗ್ ಟರ್ಮ್ ಹೂಡಿಕೆರೆ ಮಾಡ್ತೀರಾ. ಬಟ್ ಅಲ್ಲಿ ಆಗಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಲಿ ಅಲ್ಲಿ ಏನೋ ವೀಕ್ಷಕರೇ ಚೇಂಜಸ್ ಮಾಡಿಲ್ಲ, ಯಥಾಸ್ಥಿತಿ. ಮೊದಲೇನಿತ್ತು STCG 20% ಮತ್ತು LTCG 12.5% ಅದೇ ಯಥಾಸ್ಥಿತಿ ಇಟ್ಟಾರ. ಅದ್ರಾಗ ಏನ್ರಿ ಕಡಿಮೆ ಆಗ್ಬೋದು ಅಂತ ಒಂದು ಅನುಮಾನ ಇತ್ತು. ಬಟ್ ಅದ್ರಾಗ ಏನು ಕಡಿಮೆ ಆಗಲಿಲ್ಲ. ಅದು ಒಂದು ನೆಗೆಟಿವ್ ಪಾಯಿಂಟ್ ಏನೋ ಮಾರುಕಟ್ಟೆಗೆ ಅಂತಲೂ ಅನ್ಬೋದು. ಮತ್ತೊಂದು ಏನಂತಂದರೆ ಎಲ್ಲ ಇನ್ವೆಸ್ಟರ್ಸ್ STCG ಮತ್ತು LTCG ಕಡಿಮೆ ಮಾಡ್ಬೋದು. ಯಾಕಂತಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಭಾರತದಿಂದ ಹೋಗತ್ತಾರಂತ ಅನುಮಾನ ಇಟ್ಟಿರ. ಅದೇ ಥರ ನಾನು ಇಟ್ಟೀನಿ. ನಮ್ಮ ದೇಶದ ಸರ್ಕಾರ ಆದರೆ ಏನೂ ಕಡಿಮೆ ಮಾಡಲಿಲ್ಲ. ಬಟ್ ಏನಿದೆ STT ಐತೆ ಅದನ್ನು ಏರಿಸಬಿಟ್ಟಿತ್ತು. ಅದ ಕಾರಣ ಅದು ಒಂದು ಮಾರುಕಟ್ಟೆಗೆ ಒಮ್ಮೆ ಕೆಟ್ಟ ನ್ಯೂಸ್ ಬಂತು ಅಥವಾ ಒಂದು ಝಟ್ಕಾ ಬಿತ್ತಂತ ನಾವು ಅನ್ಬೋದು. ಅದ್ರದನ್ನ ರಿಯಾಕ್ಷನ್ ನಮಗೆ ಮಾರುಕಟ್ಟೆನಾಗ ಈ ಥರ ಕಾಣತೈತೆ ಅಂತನೂ ನಾವು ಅನ್ಬೋದು. ಒಂದು ಎಲ್ಲಕ್ಕಿಂತ ದೊಡ್ಡ ನ್ಯೂಸ್ ರೀ. ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಭಾರತದ ಬಜೆಟ್ನಾಗ ಬಂದಿದ್ದ ಸುದ್ದಿ ಅಂತ ನಾವು ಅನ್ಬೋದು. ಎರಡನೇದು ಏನಂತಂದ್ರೆ ಏನು ಬೈಬ್ಯಾಕ್ ಇತ್ತು, ಇಂಡಿವಿಜುವಲ್ ಬೈಬ್ಯಾಕ್ ಮಾಡ್ತಿದ್ದು. ಅದಕ್ಕೆ ಮೊದಲು ಬೇರೆ ನಾರ್ಮಲ್ ಟ್ಯಾಕ್ಸ್ನ ಹಿಡಿತೀರ, ಅದನ್ನು ಈಗ ವೀಕ್ಷಕರಿಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ನ ತೊಗೊಂಬಂದಾರ. ಅದ ಕಾರಣ ಅದೊಂದು ಪಾಸಿಟಿವ್ ಅಂತ ಅನ್ನತ್ತಾರ. ಅದು ಒಂದು ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತು ಉಳಿದಿದ್ದು ಎಲ್ಲ ವೀಕ್ಷಕರೇ ಹಾಗೇನು ಚಲೋ ಮಾಡಿಲ್ಲ ಗೌರ್ಮೆಂಟ್. ಏನು ಡಿಫೆನ್ಸ್ ಮ್ಯಾಗ ಹೆಚ್ಚು ಸ್ಪೆಂಡ್ ಮಾಡ್ಬೋದು ಅಂತ ಅನುಮಾನ ಇತ್ತು, ಅದು ಏನು ಮಾಡಲಿಲ್ಲ. ಹೈ ಸ್ಪೀಡ್ ರೈಲ್ವೆ 7 ಬಿಡೋರಂತ್ರಿ. ಅದ ಕಾರಣ ಇದು ಒಂದು ರೈಲ್ವೆ ಸೆಕ್ಟರ್ ಪಾಸಿಟಿವ್ ಅನ್ಬೋದು. ಕೆಪೆಕ್ಸ್ ಹೆಚ್ಚು ಮಾಡೋದಂತ್ರಿ ಗೌರ್ಮೆಂಟ್. ಅದ ಕಾರಣ ಅದರಿಂದ ಇನ್ಫ್ರಾಸ್ಟ್ರಕ್ಚರ್ ಅಂತ ಕಂಪ್ನಿಗಳಿಗೂ ಲಾಭ ಆಗ್ಬೋದ, ಅದ್ರ ಮ್ಯಾಗ ಇರ್ಬೇಕು.
ಓವರಾಲ್ ನೋಡ್ರೆ ಹಂಗೆ ಮಾರುಕಟ್ಟೆಗೆ ಏನೋ ಒಳ್ಳೆ ಸುದ್ದಿ ಇಲ್ಲ ಅಂತಲೂ ಅನ್ಬೋದ. ಆಸೆನೇ ಆಲ್ರೆಡಿ ಮಾರ್ಕೆಟ್ಗೆ ಹೆಚ್ಚಿಲ್ಲ ಇತ್ತು ಅಂದ್ರೂ ಏನು ಫಾರಿನ್ ಇನ್ವೆಸ್ಟರ್ಸ್ ಬಿಟ್ಟು ಹೋಗತ್ತಾರ ಅನ್ನೋ ಕಾರಣದಿಂದ ಟ್ಯಾಕ್ಸ್ ರೇ LTCG ಮತ್ತು STCGಯನ್ನು ಕಡಿಮೆ ಮಾಡ್ಬೋದು ಅಂತಿತ್ತು, ಆದರೆ ಮಾಡಲಿಲ್ಲ. ಬಟ್ STTಯನ್ನು ಹೆಚ್ಚು ಮಾಡಿರ. ಅದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದು. ಮತ್ತೊಂದು ಮಾರುಕಟ್ಟೆಗೆ ಅಷ್ಟು ಗುರ್ತಾವತ್ತ ಅದೇನಂತಂದ್ರೆ ನಮ್ಮ ದೇಶದ ಗೋರ್ಮೆಂಟಿನ GST ಕಟ್ ಮಾಡಿತ್ತು 6 ತಿಂಗಳ ಹಿಂದೆ. ಯಾಕಂತಂದ್ರೆ GST 6 ತಿಂಗಳ ಹಿಂದೆ ಕಟ್ ಮಾಡಿತ್ರಿ. ಅದ GST ಏನರ ಬಜೆಟ್ನಾಗ ಕಟ್ ಮಾಡಿತ್ತಂದ್ರೆ ಖಂಡಿತ ನಮ್ಮ ಮಾರುಕಟ್ಟೆ ಇವತ್ತು ಪಾಸಿಟಿವ್ ಇರ್ತಿತ್ತು. ಬಟ್ ಆಲ್ರೆಡಿ ಗೋರ್ಮೆಂಟ್ 6 ತಿಂಗಳ ಹಿಂದೆ ಮಾಡೈತಿ, ಅದ ಕಾರಣ ಈಗ ಮಾಡಲಿಲ್ಲ. ಅದು ಮಾರುಕಟ್ಟೆ ಕಾಣುವತ್ತ. ಬಟ್ ಫ್ಯೂಚರ್ನಾಗ ಅದು ಮಾರುಕಟ್ಟೆಗೆ ಒಳ್ಳೆ ಸುದ್ದಿ ಅಥವಾ ಫ್ಯೂಚರ್ನಾಗ ಅಥವಾ ಲಾಂಗ್ ಟರ್ಮ್ನಾಗ ಅದು ಒಂದು ಪಾಸಿಟಿವ್ ಆಗ್ಬೋದು ಅಂತಲೂ ನಾವು ಅನ್ಬೋದು. ಬಟ್ ಮೇನ್ ಏನಂತಂದ್ರೆ ಮಾರುಕಟ್ಟೆ ರಿಲೇಟೆಡ್ ನಮ್ಮ ಗೌರ್ಮೆಂಟ್ ಏನರೇ ಮಾಡಬೇಕಾಗಿತ್ತು, ಟ್ಯಾಕ್ಸ್ ಅದು ಸ್ವಲ್ಪ ಕಡಿಮೆ ಮಾಡಬೇಕಾಗಿತ್ತು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಮಾಡಬೇಕಾಗಿತ್ತು. ಅಥವಾ ಟ್ಯಾಕ್ಸ್ ಕಡಿಮೆ ಮಾಡೋದು ಬೇಡ್ರಿ, ಇದು FNO ಮ್ಯಾಗೇನು ಟ್ಯಾಕ್ಸ್ ಹಚ್ಚಿರಿವತ್ತು, ಆದರೆ ಹಚ್ಚಬಾರ್ದಾಗಿತ್ತು. ಅದು ಹಚ್ಚಲಿಲ್ಲ ಅಂದ್ರೂ ಮಾರುಕಟ್ಟೆ ಇವತ್ತು ಅಷ್ಟು ಒಮ್ಮೆ ಕುಸ್ತಿರ್ಕಿಲಾಗಿತ್ತು. ಆದ್ರೂ ಗೌರ್ಮೆಂಟ್ ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ಭಾರತ ಗ್ರೋಯಿಂಗ್ ಎಕನಾಮಿ ಐತಿ, ದೇಶನ ಬೆಳೆಸ್ಬೇಕಂತಂದ್ರೆ ಖಂಡಿತವಾಗಿ ಮಾರುಕಟ್ಟೆ ಇರಾಕನ ಬೇಕಾ, ಮಾರುಕಟ್ಟೆನ ಪ್ರೋತ್ಸಾಹ ಕೊಡಾಕನ ಬೇಕಾ. ಈಗ ನೋಡ್ರಿ, ಹೋದ ವರ್ಷದ ಒಂದು ಎಕ್ಸಾಂಪಲ್ ತೊಗೋಬೋದು ನೀವು. ಹೋದ ವರ್ಷ ಗೌರ್ಮೆಂಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಏರ್ಸಿತ್ತ. ಅದರಿಂದ ರೆವೆನ್ಯೂ ಗೌರ್ಮೆಂಟಿಗೆ ಹೆಚ್ಚು ಬರಲಿ ಅನ್ನೋ ಕಾರಣದಿಂದ. ಬಟ್ ಗೌರ್ಮೆಂಟಿಗೆ ಹತ್ತಿರಲೇ ರೆವೆನ್ಯೂನ ಹೆಚ್ಚು ಬರಲಿಲ್ಲ. ಎದಕ್ಕೆ ಹೆಚ್ಚು ಬರಲಿಲ್ಲ ಅನ್ನೋಕೆ ಮೇನ್ ಕಾರಣ ಏನಂತಂದ್ರೆ ಆ ಟ್ಯಾಕ್ಸ್ ಏರ್ಸಿದ ಕಾರಣ ಮಾರುಕಟ್ಟೆ ರಿಟರ್ನನ್ನು ಕೊಟ್ಟಿಲ್ಲ. ಆ ರಿಟರ್ನನ್ನು ಕೊಟ್ಟಿಲ್ಲ ಅನ್ನೋ ಕಾರಣದಿಂದ ಗೌರ್ಮೆಂಟಿಗೆ ಅದರಿಂದ ಹೆಚ್ಚು ಟ್ಯಾಕ್ಸನ್ನು ಕಲೆಕ್ಟ್ ಆಗಿಲ್ಲ. ಅದ ಕಾರಣ ಗೌರ್ಮೆಂಟ್ ಯಾವಾಗೂ ಟ್ಯಾಕ್ಸನ್ನು ಕಡಿಮೆ ಮಾಡಿತ್ತಂತಂದ್ರೆ ಆಟೋಮೆಟಿಕಾಗಿ ಮಾರುಕಟ್ಟೆ ಹೆಚ್ಚಿರ್ತೈತಿ. ಮಾರುಕಟ್ಟೆ ಹೆಚ್ಚಿರಿತಂತಂದ್ರೆ ತಾನು ಹೂಡಿಕೆದಾರರನ್ನು ಖುಷಿಲೇ ಟ್ಯಾಕ್ಸ್ ಕೊಡ್ತಾರೆ ಮತ್ತು ಗೌರ್ಮೆಂಟಿಗೂ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗ್ತೈತಿ. ಟ್ಯಾಕ್ಸ್ ಹೆಚ್ಚು ಮಾಡಿ ಗೌರ್ಮೆಂಟಿಗೆ ರೆವೆನ್ಯೂ ಹೆಚ್ಚು ಸಿಗ್ತೈತೆ ಅನ್ನೋ ಕಾರಣದಿಂದ ಈ ಥರ ಮಾಡಿರಂತಂದ್ರೆ ಮಾರುಕಟ್ಟೆನೇ ಇರುವತ್ತ, ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಸಿಗುವತ್ತ, ಅದರಿಂದ ಗೌರ್ಮೆಂಟಿಗೆ ಹೆಚ್ಚು ಲಾಭನೂ ಆಗುವತ್ತ. ಅದ ಕಾರಣ ಗೌರ್ಮೆಂಟ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾ. ಈಗ ಬಜೆಟ್ ಅಂತಂದ್ರೆ ಇದು ಒಂದೇ ದಿನ ಇರಂಗಿಲ್ಲ ರೀ. ಮಾರ್ಕೆಟ್ ಅಂತಂದ್ರೆ ವೀಕ್ಷಕರು ಇದು ಖಾಯಂ ನಡಿತೈತಿ. ಅದ ಕಾರಣ ಮುಂದಿನ ವರ್ಷ ಬಜೆಟ್ ಮೆಕ್ಕನ್ ಇರ್ಬೇಕು. ಅಥವಾ ಗೌರ್ಮೆಂಟ್ ನಡ್ಕನೇ ಏನ್ರಿ ಮತ್ತೆ ತರ್ಬೋದು. ಈಗ ನೋಡಿರ್ಬೋದು 6 ತಿಂಗಳ ಹಿಂದೆ ಒಮ್ಮೆ GST ತೆಗೆದ್ಬಿಟ್ಟಿತ್ತು. ಅದೇ ಥರ ಏನ್ರಿ ಮಾಡಿ ಮತ್ತೆ ಮಾರುಕಟ್ಟೆಗೆ ಸಪೋರ್ಟ್ ತರಕ್ಕೆ ಏನು ಮಾಡ್ಬೋದಾ. ಇದ ಒಂದು ದಿನದ್ನಾಗನ ವೀಕ್ಷಕರೇ ಮಾರುಕಟ್ಟೆ ಎಲ್ಲ ಹೋಗೇ ಬಿಡ್ತಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಸರ್ಕಾರ ಐತಿ, ಸರ್ಕಾರದಾಗ ಎಲ್ಲ ಚಲೋ ವೀಕ್ಷಕರು ಎಕನಾಮಿಸ್ಟ್ ಇರ್ತಾರೆ, ಇವ್ರು ಇರ್ತಾರೆ. ಅವರೆಲ್ಲ ಯೋಚನೆ ಮಾಡಿನ ಇವೆಲ್ಲ ಡಿಸಿಷನ್ಗಳನ್ನು ತೊಗೊಂಡಿರ್ತಾರೆ. ಅವರೆಲ್ಲ ದೃಷ್ಟಿದಿಂದ ನೋಡ್ಬೇಕು. ನಾವೊಬ್ಬರು ಹೂಡಿಕೆದಾರರಾಗಿ ಬರೀ ಮಾರುಕಟ್ಟೆ ದೃಷ್ಟಿದಿಂದ ನೋಡ್ತೀವಿ. ಬಟ್ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾರಂತಂದ್ರೆ ದೇಶದ, ಅವ್ರು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತೊಗೋಬೇಕು. ಆ ಥರ ನಿರ್ಧಾರವನ್ನು ತೊಗೊಂಡಾರ. ಇದ್ರದ್ದು ಇಂಪ್ಯಾಕ್ಟ್ ಫ್ಯೂಚರ್ದಾಗ ಯಾವ ಥರ ಆಗ್ತೈತೆ ಅಂತ ನೋಡೋಣ್ರಿ. ಬಟ್ ಮೇನ್ ಏನಂತಂದ್ರೆ ಇದು ಒಂದು FNO ಟ್ರೇಡಿಂಗ್ದವ್ರಿಗೆ ಲಾಸ್ ಆಗೈತ್ರಿ. ಅದರಿಂದ ಕ್ಯಾಪಿಟಲ್ ಮಾರ್ಕೆಟ್ದು ಸ್ಟಾಕ್ಗಳಿಗಷ್ಟೇ ನೆಗೆಟಿವ್ ಪರಿಣಾಮ ಬಿದ್ದೈತಿ. ಉಳಿದಿದ್ದೇನೂ ಚೇಂಜ್ ಆಗಿಲ್ಲ, ಯಥಾ ಸ್ಥಿತಿನ ಇಟ್ಟಾರ. ಮತ್ತೊಂದು ಏನಂತಂದ್ರೆ ಈಗ ಫಾರಿನ್ ಅದು ಹೋಗಿ ಕಲಿಯೋದು, ಅಲ್ಲಿ ರೊಕ್ಕ ಟ್ಯಾಕ್ಸ್ ಅದು ಭಾಳ ಕಡಿಮೆ ಮಾಡ್ಯಾರ. ಅದರಿಂದ ಫಾರಿನ್ ದೇಶಗಳೇ ನಮ್ಮದು ರಿಲೇಷನ್ ಚಲೋ ಆಗ್ಬೋದಂತನೂ ಒಂದು ಅನುಮಾನ ಹಚ್ಚಿದಾರ. ಈಗ US ಇಂಡಿಯಾದ ಪರಿಸ್ಥಿತಿ ನೀವು ನೋಡಿರ್ಬೋದು, ಕೆಡ್ಕೊಂತ ಹೋಗತ್ತಿದ್ರಿ ರಿಲೇಷನ್ ಸಂಬಂಧಗಳು. ಆ ಸಂಬಂಧಗಳು ಏನ್ರಿ ಸ್ಟ್ರಾಂಗ್ ಆತ, US ಕೂಡೇನು ಏನ್ರಿ ಟ್ರೇಡ್ ಡೀಲ್ ಅದು ಆತಂತಂದ್ರೆ ಅದು ನಮಗೆ ಮಾರ್ಕೆಟಿಗೆ ಪಾಸಿಟಿವ್ ಆಗ್ತೈತಿ. ಮತ್ತು ಮಾರ್ಕೆಟ್ ಅಲ್ಲಿನೂ ವೀಕ್ಷಕರೇ ರಿಕವರಿ ತೋರಿಸ್ಬೋದ. ಬಟ್ ಮೇನ್ ಇವತ್ತಿಂದ ಎಲ್ಲಕ್ಕಿಂತ ದೊಡ್ಡ ಪಾಯಿಂಟ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ ಹೆಚ್ಚು ಮಾಡಿದಾರೆ. ಅದ ಕಾರಣ ಮಾರುಕಟ್ಟೆ ನೆಗೆಟಿವ್ ರಿಯಾಕ್ಷನ್ ತೋರಿಸೈತಂತ ನಾವು ಅನ್ಬೋದ. ಓವರಾಲ್ ವೀಕ್ಷಕರೇ ಇದೇ ಇತ್ತ ಮೇನ್ ಇದೆ. ಈಗ 1 ತಾಸನ್ನ ಏನೇನು ನಂಗೆ ತಿಳಿದೈತಂತ ಅದ್ರ ಬಗ್ಗೆ ತಿಳಿಸೀನಿ. ಮತ್ತು ಇನ್ನು ಡಿಟೇಲ್ದಾಗ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ್ರಿ ಮುಂದಿನ ವೀಡಿಯೋಗಳ್ನಾಗ. ಮತ್ತು ಯಾವ ಸೆಕ್ಟರ್ ನೆಗೆಟಿವ್, ಯಾವ ಸೆಕ್ಟರ್ ಪಾಸಿಟಿವ್, ಇನ್ನು ಫುಲ್ ವ್ಯೂಗಳು ಬರ್ತಾವೆ. ಅದ ಕಾರಣ ಈ ವಿಡಿಯೋ ಚಲೋ ಅನ್ಸಿಡೋಗಿ ಲೈಕ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದೇನಂತಂದ್ರೆ ಈ ಬಜೆಟ್ ಬಗ್ಗೆ ನಿಮಗೇನು ಅಭಿಪ್ರಾಯ ಐತೆ ಅಂತಲೂ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೈತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.